ಅಣ್ಣ ಅವರು ಕೂಡ ಬಂದಿದ್ದಾರೆ ನಮ್ಮ ಕೋರಿಕೆ ಮೇರೆಗೆ. ಅವ್ರಿಗೂ ಕೂಡ ಕಾರ್ಯಕ್ರಮ ಬನ್ನಿ ಸರ್. ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಗೋವಿಂದರಾಜ್ ಸರ್ ಕೂಡ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮ ತುಂಬ ಬನ್ನಿ ಮೇಡಮ್. ಹಾಗೆ ನಮ್ಮ ಕೆ ಕಲ್ನಳ್ಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಾಗರತ್ನ ಮೇಡಮ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಮಾಡ್ತಾರೆ. ಹಾಗೇನೆ ನಮ್ಮ ಕಲ್ಲರ್ಗೆರೆ ಶಾಲೆಯ ಶಾರದಾ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಬೆಳಗಿನಿಂದ ಪಾಪ ಜೊತೆಲಿ ಇದ್ರು. 5:45 ಬಂದವರು ಅವರು ಪಾಪ ಹೆಣ್ಮಕ್ಳ ವ್ಯವಸ್ಥೆಗಳನ್ನೆಲ್ಲ ಅವ್ರು ಮಾತಾಡಿಸಿ ಎಲ್ಲ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಸಂಘಗಳಿಂದ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಆಹ್ವಾನಿಸಲಾಗಿತ್ತು. ಅನಿವಾರ್ಯ ಕಾರ್ಯಕ್ರಮದಲ್ಲಿ ಬರೋಕ್ಕಾಗಿಲ್ಲ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಶಾಲೆ ವಿವಿಧ ಶಾಲೆಗಳಿಂದ ನಮಗೆ ಈ ಒಂದು ಇದರಲ್ಲಿ ಆಯೋಜನೆಗೆ ನಮ್ಮ ಜೊತೆಯಲ್ಲಿರ್ತಕ್ಕಂತಹ ದಕ್ಷಿಣಮೂರ್ತಿ ಸರು, ಪವಿತ್ರ ಮೇಡಮ್ಮು ಮತ್ತು ಶಾಂತಮ್ಮ ಮೇಡಮು ನಾವೆಲ್ಲ ಜೊತೆಲಿರ್ತೀವಿ. ನಿಮ್ಮ ಒಂದು ರಕ್ಷಣೆಗೆ ಮತ್ತು ನಿಮ್ಮ ಮೇಲುಸ್ತುವಾರಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಪೋಷಕರು, ನಮ್ಮ ಆತ್ಮೀಯ ಮಿತ್ರರು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಹಿರಿಯರಾದಂತಹ ನಿಜಾನಮೂರ್ತಿ ಸರ್ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಪ್ರಶಾಂತ್ ಬನ್ನಿ. ಈ ಒಂದು ಮುಂದಕ್ಕೆ ಬನ್ನಿ, ಅಲ್ಲಿ ಜಾಗ ಇದೆಯಲ್ಲ, ಬನ್ನಿ ಹತ್ರಕ್ಕೆ ಬನ್ನಿ, ಸ್ವಲ್ಪ ಕೇಳಿಸಲ್ಲ ಅವ್ರಿಗೆ. ಬನ್ನಿ ಮುಂದಕ್ಕೆ ಬನ್ನಿ. ಹಾಗೂ ಮುಖ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದರಾಜ್ ಸರ್ ಅವರೇ, ಹಾಗೂ ನಮ್ಮ ಕಲ್ಯಾಣಿ ಆಗಿರ್ತಕ್ಕಂಥ ಕೊಲಿಗು ಮತ್ತು ಶಾರದಾ ಮೇಡಮ್ ಅವರೇ, ಹಾಗೂ ಎಲ್ಲ ಪೋಷಕ ವರ್ಗದವರೇ ಹಾಗೂ ಮಕ್ಕಳೇ, ಇದು 4 ದಿನದ ಪ್ರವಾಸ ಆಗಿರುತ್ತೆ. ಎಲ್ಲರಿಗೂ ಈ ಅವಕಾಶ ಸಿಕ್ಕಲ್ಲ. ಇದರಲ್ಲಿ ನೀವು ಟಾಪರ್ಸ್ ಬಂದು ಸೆಲೆಕ್ಟ್ ಮಾಡಿ ಒಂದೊಂದು ಶಾಲೆಗೆ ಬಂದಿರತಕ್ಕಂಥದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಿಮಗೆ 4 ಜನ ಟೀಚರ್ಸ್ ಇರ್ತಾರೆ. 4 ಶಾಲೆಗೆ ಮಾತ್ರ ಟೀಚರ್ಸ್ ಪರಿಚಯ ಇರ್ತಾರೆ ಮಕ್ಕಳಿಗೆ. ಬೇರೆ ಎಲ್ಲರೂ ಪರಿಚಯ ಮಾಡ್ಕೊಬೇಕೀಗ. 2 ಲೇಡಿ ಟೀಚರ್ಸ್ ಇರ್ತಾರೆ, 2 ಜೆಂಟ್ಸ್ ಟೀಚರ್ಸ್ ಇರ್ತಾರೆ. ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಫೋನ್ ನಂಬರ್ಗಳು ಎಲ್ಲರೂ ಒಂದು ಕಡೆ ನೋಟ್ ಮಾಡ್ಕೊಂಡು, ನೀವು ಹೊರಗಡೆ ಅವರು ಬಿಟ್ಟಂಥ ಸಂದರ್ಭದಲ್ಲಿ ನೀವೆಲ್ಲೂ ಆಚೆ ಹೋಗಬಾರ್ದು. ನಾವು ಸಾಮಾನ್ಯವಾಗಿ ಮಕ್ಳುಗಳು ತಪ್ಪು ಮಾಡೋದೇನಪ್ಪ ಅಂದರೆ, ಶಾಪಿಂಗ್ ಹೋಗೋ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಇಲ್ಲೇ ಇರ್ತೀವಿ ಸರ್ ಅಂತಂದ್ಬಿಟ್ಟು ಹೊರಗಡೆ ಹೋಗ್ಬಿಡ್ತೀರಾ. ಆಮೇಲೆ ಎಲ್ಲ ಕಡೆ ಶಾಪಿಂಗ್ ಮಾಡ್ಬೇಕಾದ್ರೆ ಮಕ್ಳುಗಳಿಗೊಂದು ಎಚ್ಚರಿಕೆ, ಎಲ್ಲ ಕಡೆನೂ ಕ್ಯಾಮ್ರಾಗಳಿರ್ತವೆ. ತಾವು ಹಣ ಇದ್ದರೆ ಮಾತ್ರ ಪರ್ಚೇಸ್ ಮಾಡಿ, ಇಲ್ಲದಿದ್ರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಾನು ಒಂದು ಸತಿ ಪ್ರವಾಸ ಹೋದಾಗ ಅಲ್ಲಿ ಒಂದು ಘಟನೆಯನ್ನು ಅನುಭವಿಸಿರೋದು ಕೇಳ್ತೀನಿ. ನಿಮ್ಮಿದ್ರೆ ತಗೊಳ್ಳಿ, ಇಲ್ಲದೇ ಇದ್ದರೆ ಹೋಗಬೇಡಿ. ಫ್ರೀಯಾಗಿ ಇಲ್ಲಿ ಕೂತ್ರೆ ಕರ್ಕೊಂಬಂದು ವಾಪಸ್ ಬಿಡೋವರೆಗೂ ಫ್ರೀ ಇರುತ್ತೆ. ಎಲ್ಲ ಊಟ ವಸತಿ ಪ್ರತಿಯೊಂದು ಫ್ರೀ ಇರುತ್ತೆ. ಹಂಗಾಗಿ ಸಿಂಗಲ್ ಪೈಸಾ ಇಲ್ದಿದ್ರು ಪ್ರವಾಸ ಹೋಗಿ ಬರ್ಬೋದು, ಗೊತ್ತಾಯ್ತಲ್ಲ. ಹಂಗಾಗಿ ಪೇರೆಂಟ್ ಯಾರೂ ಸಹ ಹೆಚ್ಚಿಗೆ ಹಣನೂ ಕೊಟ್ಟು ಕಳಿಸ್ಬೇಡಿ. 1000 ರೂಪಾಯಿನ ಮಕ್ಳಿಗೆ ಕೊಡಬೇಡಿ. ಯಾಕೆ ಅಂತಂದರೆ ಅವ್ರು 2000 3000 ಇಟ್ಕೊಳೋದು, ಆಮೇಲೆ ಎಲ್ಲರೂ ಮಿಸ್ ಆಗೋದು, ಎಲ್ಲರೂ ಕಳ್ಕೊಳ್ಳೋದು, ಆಮೇಲೆ ಅಲ್ಲಿ ಅಳೋದು, ಆಮೇಲೆ ಒಂದು ಅಷ್ಟು ಹೋಯ್ತು ಸರ್ ಅನ್ನೋದು, ಆಮೇಲೆ ಟೂರ್ನೇ ಕಳ್ಕೊಂಬಿಡ್ತೀರ, ಗೊತ್ತಾಯ್ತಲ್ಲ. ಅಂದರೆ ನೀವು ಟೂರ್ ಹೋಗೋ ಉದ್ದೇಶ ಏನು ಅಂತಂದರೆ, ನಾವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳ ಎರಡೂ ಸಿಗ್ತವೆ ಇದರಲ್ಲಿ. ಪ್ರವಾಸದಲ್ಲಿ ಎರಡೂ ನೋಡಬೇಕು, ಎರಡನ್ನೂ ನಿಮಗೆ ಬೇಕಾದನ್ನ ಎಲ್ಲ ಅನುಭವಿಸ್ಬೇಕು, ಗೊತ್ತಾಯ್ತಲ್ಲ. ಜೊತೆಗೆ ನೀವು ಯಾವಾಗಲೂ ಟೀಚರ್ಸ್ ಜೊತೆ ಇರಬೇಕು. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಇರ್ಬೋದು, ಬಸ್ ಹತ್ಬೇಕಾದ್ರೆ, ಇಳಿಬೇಕಾದ್ರೆ, ದಡ ಹತ್ತೋದು, ಇಳಿಯೋದು, ಕೂತ್ಕೊಳ್ಳೋದು, ಒಬ್ಬರ ಮೇಲೆ ಒಬ್ಬರು ಕೂತ್ಕೊಳ್ಳೋದು. ಬೇರೆ ಬೇರೆ ಶಾಲೆ, ಇಡೀ ತಾಲೂಕಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳುಗಳು ಈಗ ಒಂದೇ ಶಾಲೆ ಮಕ್ಕಳು ಅನ್ನಂಗೆ ಪ್ರವಾಸ ಹೋಗಿ ಬರಬೇಕು, ಗೊತ್ತಾಯ್ತು. ಪರಿಚಯ ಮಾಡ್ಕೊಳ್ಳಿ ಅಲ್ಲೆಲ್ಲ. ವಿಶೇಷವಾಗಿ ಹೆಣ್ಮಕ್ಳುಗಳು, ನಿಮಗೆ 2 ಲೇಡಿ ಟೀಚರ್ಸ್ ಇರ್ತಾರೆ. ಅವ್ರಿಗೆ ನಿಮ್ಗೆ ಏನಾದ್ರು ಸಮಸ್ಯೆಗಳಾದಾಗ ಇಮಿಡಿಯೇಟ್ ಅವ್ರಿಗೆ ಹೇಳ್ಬೇಕು, ಗೊತ್ತಾಯ್ತಲ್ಲ. ಅವ್ರ ಜೊತೆನೇ ನೀವು ಆಚೆ ಹೋಗ್ಬೇಕು, ಬೇರೆ ಎಲ್ಲೂ ಹೋಗ್ಬಾರ್ದು. ನೈಟ್ ಎಲ್ಲರೂ ಊಟಕ್ಕೆ ಬಿಟ್ಟಾಗ, ನೀವೆಲ್ಲರೂ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ನಾವು ಒಬ್ಬೊಬ್ಬರೇ ಬಾಗಿಲು ತಗೊಂಡು ಹೋಗೋದು, ಅದೆಲ್ಲ ಮಾಡಬಾರ್ದು. ನೀವು ಎಷ್ಟೊತ್ತಿಗೆ ಎದ್ದೇಳಿ ಮಿಸ್ನ ಮಾತಾಡಿಸಿ, ಮಿಸ್ ನಾನು ಹಿಂಗೆ ಹೋಗಿ ಬರಬೇಕು, ನನಗೆ ಅವಕಾಶ ಕೊಡಿ ಅಂತಂದರೆ ಅವ್ರು ಹೇಳ್ತಾರೆ, ಹೋಗಿ ಬರ್ಬೇಕು. ಸರ್ ಅವರೇ, ಹಾಗೂ ಸಂಪನ್ಮೂಲ ಕೇಂದ್ರದ ಇಲಾಗಿರ್ತಕ್ಕಂಥ ಮಧುಸೂದನ್ ಸರ್ ಅವರೇ, ಹಾಗೂ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದರವರೇ, ಹಾಗೂ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಗದೀಶ್ವರವರೇ, ಮತ್ತು ಕಾರ್ಯದರ್ಶಿ ಖಜಾಂಚಿಗಳಾಗಿರ್ತಕ್ಕಂಥ ನಾಗರತ್ನಮ್ಮ ಅವರೇ, ಮತ್ತು ಈ ಇಲಾಖೆಯ ಇವತ್ತು ಪ್ರವಾಸ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲೂ ವಿಶೇಷವಾಗಿ ಕಾಳಜಿ ತಗೊಂಡು ಕಾರ್ಯಕ್ರಮಕ್ಕೆ ರೂವಾರಿಯಾಗಿರ್ತಕ್ಕಂಥ ಲೋಕೇಶ್ ಅವರೇ, ಹಾಗೂ ನಿಜಾನಂದ ಮೂರ್ತಿ ಅವರೇ, ಮತ್ತು ಪೋಷಕ ವರ್ಗದವರೇ, ಮತ್ತು ವಿದ್ಯಾರ್ಥಿಗಳೇ, ಈಗಾಗಲೇ ಸಾಕಷ್ಟು ನಮ್ಮ ಸಭೆ ಹೇಳಿದರು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಒಂದೇ. ಈಗ ನಿಮ್ಮ ಶಾಲೆಯಲ್ಲಿದ್ದಾಗ ನೀವು ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮವರು ಅನ್ನೋ ಭಾವನೆ ಇದೆಯಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ತಾಲೂಕಿನವ್ರು ಬಂದಾಗ ಒಂದೇ ರೀತಿಯಲ್ಲಿ ಇರಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯಲ್ಲಿ
ಮನಸ್ತಾಪ ಮಾಡ್ಕೊಳ್ಳದೆ ನೀವು ಅಕ್ಕಪಕ್ಕ ಕೂತ್ಕೊಂಡು ಮತ್ತು ಸಂಪರ್ಕ ಬೆಳೆಸ್ಕೊಂಡು, ಅಂದರೆ ಸಂಪರ್ಕ ಅಂದರೆ ಈಗ ನೀವು ಫ್ರೆಂಡ್ ಆಗಿ ಅಲ್ಲಿ ಹೋಗೋದು ಬರೋದು, ಮತ್ತು ಮೇಡಮ್ ಅವರಿಗೆ ಯಾರು ಇರ್ತಾರೆ ಅವ್ರಿಗೆ ಹೇಳಬೇಕಾಗುತ್ತೆ. ಹೇಳಿಬಿಟ್ಟು ಮೇಡಮ್ ಅವರಿಗೆ ಈ ಸಮಸ್ಯೆ ಇದೆ, ಹೋಗಿ ಬರ್ತೀವಿ ಅಂತ ಹೇಳಿದಾಗ ಅವ್ರು ಗಮನ ಕೊಡ್ತಾರೆ. ಈಗ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರೆ ಏನು ಗೊತ್ತಾಗೋದಿಲ್ಲ, ಆ ರೀತಿ ಮಾಡಬಾರ್ದು. ಮತ್ತು ಬಸ್ಗಳಲ್ಲಿ ನಿಮ್ಮ ಲಗೇಜ್ಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೆ ಈಗ ಯಾರೋ ಬ್ಯಾಗಲ್ಲಿ ಏನಿದೆ ಅದನ್ನು ಈಡೇರಿಸಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎರಡೂ ಬಸ್ನಲ್ಲಿ ಇರ್ತಕ್ಕಂಥ ಶಿಕ್ಷಕರು ನೀಡುವಂತಹ ಸಲಹೆ ಸೂಚನೆಗಳನ್ನು ಪಾಲಿಸುತ್ತಾ, ಅಂದರೆ ಒಬ್ಬಂಟಿಯಾಗಿ ಏನಾದರೂ ಶಾಪಿಂಗ್ ಹೋದಾಗ ಹೇಳೋದ್ರ ದಯಾನಂದ್ ಸರು, ಯಾಕೆಂದರೆ ಕೆಲವು ಟೂರ್ಗಳು ಹೋದಾಗ ನಾವೆಲ್ಲ ಅನುಭವಿಸಿರ್ತೀವಿ, ಎಲ್ಲೋ ಹೋಗಿರ್ತೀರ, ಆ ರೀತಿ ಹೋಗಬೇಡಿ. ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗಿ ಈ ಒಂದು ಸರ್ಕಾರದ ಯೋಜನೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬನ್ನಿ. ಆ ಗುಬ್ಬಿಯಪ್ಪನ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೇಗ ಬಸ್ ಹತ್ಕೊಂಡು ಹೋಗ್ತಾರನ್ನ ಪ್ರವಾಸ ಅಂತ, ಹಂಗಾಗಿ 2 ಅಂಶ. ಫಸ್ಟು ಸುರಕ್ಷತೆ, ಆಮೇಲೆ ಆರೋಗ್ಯ, ಎರಡನ್ನೂ ಕೂಡ ಭಾಳ ಕೇರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು. ಯಾಕಂದರೆ ಬಸ್ಸಲ್ಲಿ ಹೋಗ್ತಾರೆ, ಅಲ್ಲೋಡು ಅಂತ ಕಿಟಕಿಲಿ ಕೈ ಇಕ್ಕಿಬಿಟ್ಟು ಹಿಂಗೆ ತೋರಿಸೋದಲ್ಲ, ಆಯಿತಾ? ಎಲ್ಲರಿಗೂ ಕಿಟಕಿ ಸೀಟೇ ಸಿಕ್ಕಲ್ಲ, ಕ್ಲಿಯರ್ ಅಲ್ಲ? ನನಗೆ ಸಿಗಬೇಕು ಅಂತ ಕಿಟಕಿ ಪಕ್ಕ ಕೂರಕ್ಕೆ ಹೋಗ್ಬೇಡಿ. ಯಾರು ಕೂತಿರ್ತಾರೋ ಅವ್ರನ್ನ ಅಲ್ಲೇ ಕೂರಕ್ಕೆ ಬಿಡಿ. ಮಧ್ಯೆ ಎಕ್ಸ್ಚೇಂಜ್ ಮಾಡಿಕೊಡಿ, ನೀವು ಕೂಡ ಕಿಟಕಿ ಪಕ್ಕ ಕೂತಿರೋರು ಇನ್ನೊಬ್ರಿಗೂ ಕೂಡ ಅವಕಾಶ ಮಾಡಿಕೊಡಿ, ಆಯಿತಾ? ಇಲ್ಲ ನಾನು ಬ್ಯಾಗ್ ಇಟ್ಟಿದ್ದೀನಿ, ನಂದೇ ಸೀಟು ಬೇಡ, ಅವರು ಕೂಡ ನೋಡಲಿ, ಫ್ರೆಶ್ ಗಾಳಿ ಅವರು ಕೂಡ ತಗೊಳ್ಳಿ. ಆ ಟೈಮಲ್ಲಿ ಪದೇ ಗ್ಲಾಸ್ ತೆಗೆದು ತಲೆವಾರಿಗೆ ಇಕ್ಕೋದು, ಕೈ ಆಚೆ ಕಡೆಗೆ ಇಟ್ಕೊಂಡ್ರೆ ಹಿಂದ್ಗಡೆಯಿಂದ ಇನ್ನೊಂದು ಯಾವುದೋ ಬಸ್ ಬಂದು ಎಳ್ಕೊಂಡು ಹೋಗ್ತದೆ ಕೈಯ, ಆಯಿತಾ? ಆ ಥರದ್ದು ಯಾವುದು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಹೆಲ್ತ್ ಇಶ್ಯೂನ ನೋಡ್ಕೊಳ್ಳಿ, ಆಯಿತಾ? ಸಿಕ್ಕಿದ್ದು ತಿನ್ನೋ ಅಂಥ ವ್ಯವಸ್ಥೆ ಬೇಡ. ಇವ್ರೇನು ಕೊಡಿಸ್ತಾರೆ ಅದೇ ಊಟನ ಸಫಿಷಿಯೆಂಟಾಗಿ ಊಟ ಮಾಡಿ, ಆರಾಮಾಗಿ ರಾತ್ರಿ ಹೊತ್ತು ನಿದ್ದೆ ಮಾಡಿ, ಒಳ್ಳೆ ಕಡೆ ಹಾಲ್ಟ್ ಮಾಡ್ತಾರೆ. ಮತ್ತು ನಮ್ಮ KSRTC ಬಸ್ಸುಗಳು ಹೆಂಗಪ್ಪ ಅಂದರೆ ನೈಟ್ ಜರ್ನಿ ಇರಲ್ಲ, ಆಯಿತಾ? ನೈಟ್ ಜರ್ನಿ ಯಾವುದೇ ಕಾರಣಕ್ಕೂ ಮಾಡಲ್ಲ, ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಹಾಲ್ಟ್ ಮಾಡ್ತಾರೆ. ಹಂಗಾಗಿ ನೀವು ಆ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಸಿಕ್ಕೈತೆ ಅಂತೇಳಿ ಮಾತಾಡ್ಕೊಂಡು ಕೂಗಾಡ್ಕೊಂಡು ಕೂರೋ ಅಂಥದ್ದಲ್ಲ, ಆರಾಮಾಗಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಬಿಡಿ. ಈಗ ಚಳಿ ಕಡಿಮೆ ಆಗಿದೆ. ಈ ಗುಬ್ಬಿ ಕ್ಷೇತ್ರದ ಆರಾಧ್ಯ ದೈವ ಗುಬ್ಬಿಯಪ್ಪನನ್ನು ಪ್ರಾರ್ಥಿಸ್ಕೊಳ್ತಾ ನಮ್ಮ ಮಕ್ಕಳನ್ನೆಲ್ಲರನ್ನೂ ಕೂಡ ಸುಖವಾಗಿ ಕರ್ಕೊಂಬರಪ್ಪ ಅಂತ ಕೇಳ್ಕೊತ ಈ ಒಂದು ಪ್ರವಾಸದ ಒಂದು ವೇದಿಕೆ ನನ್ನೊಂದಿಗೆ ಹಂಚ್ಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ BRC ಸನ್ಮಿತ್ರರಾದ ಮಸೂದನ್ ಅವರೇ, ನಮ್ಮ ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಗೋವಿಂದರಾಜ್ ಅವರೇ, ತಾಲೂಕಿನ ಸಹಶಿಕ್ಷಕ ಸಂಘದ ನೂತನ ಅಧ್ಯಕ್ಷರು ಶ್ರೀಯುತ ದಯಾನಂದ್ ಅವರೇ, ಹಾಗೆಯೇ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳಾದಂಥ ಜಗದೀಶ್ ಅವರೇ, ಖಜಾಂಚಿಗಳಾದಂಥ ಬ್ಯಾಗ್ ನೋಡಿದ್ರೆ ಖಜಾಂಚಿಗಳು ನಾಗರತ್ನಮ್ಮನವರೇ, ಶಾರದಮ್ಮ ಅವರೇ, ಹಾಗೆಯೇ ಈ ಒಂದು ಪ್ರವಾಸದ ಮುಖ್ಯ ರೂವಾರಿಗಳು ನೋಡಲ್ ಅಧಿಕಾರಿಗಳಾದಂಥ ECO ಅವರಾದಂಥ ಲೋಕೇಶ್ ಅವರೇ, ಮತ್ತೊಬ್ಬರು ECO ನಮ್ಮ ಆತ್ಮೀಯರಾದಂಥ ನಿಜಾನಂದ ಮೂರ್ತಿ ಅವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಮುದ್ದಿನ ಮಕ್ಕಳೇ, ಮತ್ತು ಈ ಪ್ರವಾಸದಲ್ಲಿ ನಮ್ಮಲ್ಲಿ ಕೈ ಜೋಡಿಸಿರ್ತಕ್ಕಂಥ ದಕ್ಷಿಣ ಮೂರ್ತಿಯವರೇ, ಪವಿತ್ರ ಮೇಡಮ್ನವರೇ, ಇನ್ನೊಬ್ಬರು ಶಾಂತಮ್ಮ ಮೇಡಮ್ನವರೇ, ಹಾಗೆಯೇ ಪ್ರವಾಸೋದ್ಯಮ ಇಲಾಖೆಯವರೇ, ನಮ್ಮೆಲ್ಲರ ನೆಚ್ಚಿನ ಪೋಷಕರೇ, ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ಎಲ್ಲರೂ ಕೂಡ ಎಲ್ಲ ವಿಚಾರ ಹೇಳಿದ್ದಾರೆ. ನಾನು ಮತ್ತೆ ಹೇಳೋ ಅಂಥದ್ದೇನಿಲ್ಲ. ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮ್ಮ ರೂಟ್ 1 ಬಸ್ 1 ಬಸ್ 2 ಏನಿದೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ. ರೂಟ್ 1 ಯಾರಪ್ಪ? ರೂಟ್ 1 ಸರ್ ದಕ್ಷಿಣಮೂರ್ತಿ ಸರ್ ಮತ್ತು ಶಾಂತಮ್ಮ ಮೇಡಮ್. ದಕ್ಷಿಣಮೂರ್ತಿ ಎಲ್ಲಿದ್ದೀರಾ? ಸರ್ ಇದ್ದೀನಿ, ಬನ್ನಿ. ಇದು ಮುಂದೆ ರೂಟ್ 1 ಏನಪ್ಪ? ಬಸ್ 1 ನೋಡಿ, ನಿಮ್ಮ ನೋಡಲ್ ಟೀಚರ್ ಇವರೇ, ಶಾಂತಮ್ಮ ಮೇಡಮ್. ಶಾಂತಮ್ಮ ಮೇಡಮ್ ಎಲ್ಲಿದ್ದೀರಿ? ಬರುವ ಬಾಯ್ಲಿ ಎಲ್ಲ ನೋಡ್ಬೇಕು. ಪವಿತ್ರ ಮೇಡಮ್ ನೀವು ಅಲ್ಲೇ ಇರಿ, ಬಸ್ 2 ಅಲ್ಲೇ ಇರಿ, ನೀವು ಅಲ್ಲೇ ನಾನು ಅಲ್ಲಿ ಇಲ್ಲಿಂದ ಗೊತ್ತಾಗುತ್ತೆ. ಬನ್ನಿ ನೋಡಿ, ಇಲ್ಲಿ ಬಸ್ 1ಗೆ ಇವರಿಬ್ಬರು ಇರ್ತಾರೆ ಅಲ್ವಾ? ನಿಮ್ಗೆ ಏನೇ ಅವಶ್ಯಕತೆ ಇದ್ದರೂ ಇವ್ರನ್ನ ಕೇಳಬೇಕು, ಪರಿಚಯ ಆಗಬೇಕು, ಫೋನ್ ನಂಬರು ಇಟ್ಕೊಂಡಿರ್ಬೇಕು ಇಬ್ಬರದ್ದು. ನೀವೆಲ್ಲರೂ ಅಪ್ಪಿ ಎಲ್ಲರೂ ಹೋದ್ರೂ ಫೋನ್ ಮಾಡ್ಕೊಂಡು ಇವರು ಕನೆಕ್ಟ್ ಆಗ್ತಾರೆ. ಓಕೆ, ಪೇರೆಂಟ್ಸು ಅಷ್ಟೇ, ಫೋನ್ ನಂಬರ್ ತಗೊಂಡ್ಬೇಕಾದ್ರೆ ಬಸ್ 1ಗೆ ಹತ್ತಿದವ್ರು ಇವ್ರು ತಗೊಳ್ಬೇಕು. ನೀವು ಆ ಬಸ್ 2ನವ್ರು ತಗೊಂಡ್ರೆ ಪ್ರಯೋಜನ ಆಗಲ್ಲ. ಬಸ್ 2ನಲ್ಲಿ ಪವಿತ್ರ ಮೇಡಮ್, ಕೈ ಎತ್ತಿ ಮೇಡಮ್, ಆಮೇಲೆ ಲೋಕೇಶ್ ಇವ್ರು ಇರ್ತಾರೆ, ಲೋಕೇಶ್ ಅವರು ಪವಿತ್ರ ಮೇಡಮ್ ಇರ್ತಾರೆ. ಇಲ್ಲೆಲ್ಲ ಏನಿದ್ದಾರೆ 4 ಜನನು ಸಾಕಷ್ಟು ಸರಿ ಕರ್ಕೊಂಡೋಗಿ ಬಂದಿರೋರು. ದಕ್ಷಿಣ ಮೂರ್ತಿಯವರು ಪರ್ಮನೆಂಟ್ ಇದ್ದೇ ಇರ್ತಾರೆ.
ಇವರು ಶಾಂತ ಮೇಡಮ್ ಹೊಸಬ್ರು ಇರ್ಬೇಕು, ಜಾಸ್ತಿ ಇದ್ದೀರಾ? ಲೋಕೇಶ್ ಅವರು ರೆಗ್ಯುಲರ್ ಇರ್ತಾರೆ, ಪವಿತ್ರ ಮೇಡಮ್ ರೆಗ್ಯುಲರ್. ಸೊ ಎಲ್ಲರೂ ಕೂಡ ಭಾಳಷ್ಟು ಸೇರಿ ಕರ್ಕೊಂಡೋಗಿ ಬಂದಿದ್ದಾರೆ. ಸೊ ಭಾಳ ಮುಖ್ಯವಾಗಿ ಹೇಳಿದಾರೆ ಮಕ್ಕಳೇ, ಯಾವ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆ ಜೋರಾಗಿ ಹೇಳ್ಬೇಕು, ಕಮ್ಮಿ ಇಲ್ಲ ಅಲ್ವಾ? ಖಾಸಗಿ ಶಾಲೆಯಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ, ನಮಗೆ ನೋಡಿ ಫ್ರೀ. ಯಾವ ಶಾಲೆ ಸೇರಬೇಕು? ಸರ್ಕಾರಿ ಶಾಲೆ ಅಲ್ವಾ? ಎಲ್ಲ ಫೆಸಿಲಿಟಿ ಕೊಡುತ್ತೆ, ಆದರೆ ಅಷ್ಟೇ ಚೆನ್ನಾಗಿ ಓದಬೇಕು. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟ ಮೇಲೆ ಸರ್ ಟೂರು ಫ್ರೀಯಾಗಿ ಕರ್ಕೊಂಡು ಹೋಗಿ ಬರ್ತಾ ಇದೆ ಸರ್ಕಾರ ಅಂತ ಅಂದಾಗ ನಾವು ಎಷ್ಟು ಚೆನ್ನಾಗಿ ಓದಬೇಕಲ್ವಾ? ಓಕೆ, ಈ ಟೂರಲ್ಲಿ ನೀವೆಲ್ಲ ಏನೇನು ನೋಡಿದ್ದೀರಾ ಅಂತ ಎಲ್ಲ ಬರ್ಕೊಂಡು ಬರಬೇಕು. ಬರ್ಕೊಂಬಂದಾದ್ಮೇಲೆ ನಮಗೆ ಕಳಿಸ್ಕೊಡ್ಬೇಕು. ಬಂದಮೇಲೆ ನಿಮ್ಮ ಶಾಲೆಯಿಂದ ನನಗೆ ಕಳಿಸ್ಕೊಡ್ಬೇಕು. ಯಾರ್ಯಾರು ಇಲ್ಲಿ ಹೊರಟಾಗಿಂದ ಹಿಡಿದು ಬರೋವರೆಗೂ ಏನೇನು ನೋಡಿದ್ರಿ, ನಿಮ್ಗೆ ಏನು ಅನುಭವ ಆಯಿತು ಅದೆಲ್ಲ ಕೂಡ ಬರ್ಕೊಂಡು ಬರಬೇಕು. ಮತ್ತು ಭಾಳ ಮುಖ್ಯವಾಗಿ ನಮ್ಮ BRC ಅವರು ಹೇಳಿದಾಗೆ ಸುರಕ್ಷತೆ ಫಸ್ಟ್ ಪ್ರಯಾರಿಟಿ, ಸೇಫ್ಟಿ ಫಸ್ಟು, ಮತ್ತು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು. 4 ದಿವಸ ಮೇಂಟೈನ್ ಮಾಡಬೇಕಲ್ಲ. ಮತ್ತು ಎಲ್ಲಿ ಪ್ರೇಕ್ಷಣೀಯ ಸ್ಥಳ ಇದೆ ಅಲ್ಲಿ ನಿಮ್ಮ ಬುಕ್ಕಲ್ಲಿ ಏನು ಬಂದಿರುತ್ತೆ ಆ ವಿಚಾರ ಅದೆಲ್ಲ ಇದೆಯಾ ಅಂತ ನೋಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಏನೋ 4 ದಿವಸ ಟೈಮ್ ಪಾಸ್ ಮಾಡ್ಕೊಂಬರಕ್ಕೆಲ್ಲ ಕಳಿಸ್ತಾ ಇರೋದು. ಅಲ್ಲಿ ಹೋಗಿ ಜ್ಞಾನವನ್ನು ಸಂಪಾದಿಸ್ಕೊಂಬರ್ಬೇಕು. ಅಲ್ಲಿ ಏನೇನು ನೋಡಿದ್ರಿ, ಅಲ್ಲಿಂದ ಏನು ಹಿಸ್ಟಾರಿಕಲ್ ವಿಚಾರಗಳಿದೆ ಅವೆಲ್ಲ ತಿಳ್ಕೊಂಡು ಬರಬೇಕು. ಗೈಡ್ ಎಲ್ಲ ಇರ್ತಾರೆ, ನಮ್ಮ ಪ್ರವಾಸೋದ್ಯಮ ಇಲಾಖೆಯವರೆಲ್ಲ ನಿಮಗೆಲ್ಲ ತೋರಿಸ್ಕೊಂಡ್ಬರ್ತಾರೆ. ಅವರಿದ್ದಾರೆ ನಮ್ಮ ಟೂರಿಸಂ ಯಾರಿದ್ದಾರೆ ಇಬ್ಬರಿಗೆ. ಹಾಗಾಗಿ ಇರ್ತಾರೆ, ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಬರ್ತಾರೆ. ನಮ್ಮ ಮಕ್ಳಿಗೆಲ್ಲ ಒಳ್ಳೆ ಊಟ ಎಲ್ಲ ಚೆನ್ನಾಗಿ ಕೊಡಿಸ್ತಾರೆ, ತಿಂಡಿ ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡಿ, ಈ ಪ್ರವಾಸ ಸುಖಕರವಾಗಿರಲಿ, ಮತ್ತು ನಮ್ಮ ಮಕ್ಕಳಿಗೆ ಸಾಕಷ್ಟು ಜ್ಞಾನವನ್ನು ತಂದುಕೊಡ್ಲಿ. ಸರ್ ನೋಡಿ ಕೃಷ್ಣ CN23 ನ್ಯೂಸ್ ಚಾನಲ್ ಮಾತಾಡ್ತಿದ್ದೀನಿ ಸರ್. ಸರ್, ಇದು ಪ್ರವಾಸದ ಉದ್ದೇಶ ಏನು ಸರ್? ಇದು ಸರ್, ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಕರ್ನಾಟಕ ದರ್ಶನ ಅಂತ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ, ಶಾಲಾ ಮಕ್ಕಳಿಗೆ ಏನು ಪಠ್ಯಪುಸ್ತಕದ ಜ್ಞಾನ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಉಚಿತವಾಗಿ ತೋರಿಸ್ಕೊಂಬರೋಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಇದು? ಈಗಾಗಲೇ ಕಳೆದ 10 ವರ್ಷಗಳ ಹಿಂದಿನಿಂದಲೂ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಇದು ಎಷ್ಟು ದಿನ ಪ್ರವಾಸ ಸರ್? 4 ದಿನಗಳ ಪ್ರವಾಸ ಆಗಿದೆ. ಎಲ್ಲೆಲ್ಲಿ ಹೋಗ್ತೀರಾ ಸರ್? ಉತ್ತರ ಕರ್ನಾಟಕ, ಚಿತ್ರದುರ್ಗದಿಂದ ಪ್ರಾರಂಭವಾಗಿ ಆಲಮಟ್ಟಿ ಡ್ಯಾಮು, ಮತ್ತೆ ಕೂಡಲ ಸಂಗಮ, ಆಮೇಲಿಂದ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಬಿಜಾಪುರ, ಹಂಪೆ ಎಲ್ಲದನ್ನು ನೋಡಿ ವಾಪಸ್. ಸರ್, ಇದು ಸಂಪೂರ್ಣ ವೆಚ್ಚ ಸರ್ಕಾರನೇ ಭರಿಸುತ್ತೆ? ಮಕ್ಕಳದ್ದೇನಿಲ್ಲ ಖರ್ಚು? ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಸರ್, ಬೇರೆ ಏನಾದ್ರು ಇದ್ರ ಬಗ್ಗೆ? ಏನಿಲ್ಲ, ಪ್ರವಾಸದಲ್ಲಿ ಮಕ್ಕಳು ತುಂಬ ಸಂತೋಷವಾಗಿರ್ತಾರೆ ಮತ್ತು ಐತಿಹಾಸಿಕ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾರೆ. ಹಾಗಾಗಿ ಸರ್ಕಾರದಿಂದ ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಜೊತೆಗೆ ಊಟ, ವಸತಿ ಎಲ್ಲ ಕಾರ್ಯಕ್ರಮ ಸಹ ಸರ್ಕಾರವೇ ಭರಿಸ್ತಾ ಇದೆ. ಮಕ್ಕಳನ್ನ ಕ್ಷೇಮ ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ನಮ್ಮ ಜೊತೆಗೆ ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಮಹಿಳಾ ಶಿಕ್ಷಕರನ್ನ ಅವ್ರ ಜೊತೆ ಕಳಿಸ್ತಾ ಇದ್ದೀವಿ ಸರ್. ಇದು ಮಕ್ಕಳದ್ದು ಏನು ₹1 ಖರ್ಚಿಲ್ಲ? ಏನು ಖರ್ಚಿಲ್ಲ ಸರ್. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದೆ ನಮ್ಮ ಘನ ಸರ್ಕಾರ. ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ ಎಲ್ಲನೂ ಸೇರಿದಂತೆ ಪ್ರವಾಸನೂ ಕೂಡ ಉಚಿತವಾಗಿ ಮಾಡಿಕೊಟ್ಟಿದೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಈ ಕಡೆ ಪೋಸ್ ಕೊಡೋ, ಬ್ಯಾಗ್ ಇಸ್ಕೊಂಡು ಹೆಣ್ಣು ಮಕ್ಕಳು ಮುಂದೆ ಬರ್ರಮ್ಮ, ಹೆಣ್ಣು ಮಕ್ಕಳು ಮುಂದೆ ಕೂತ್ಕೊಳ್ರಿ ಸರ್. ಒಂಚೂರು ಸೈಡು ಈ ಕಡೆ ತೋರಿಸ್ರಪ್ಪ. ಬ್ಯಾಗ್ ಮಕ್ಕಳ ಬ್ಯಾಗ್ ಈ ಕಡೆ ತೋರಿಸಿ. ಮತ್ತೆ ಬ್ಯಾಗ್ ಇತ್ತು ತೋರಿಸಿ. ಸರ್, ಬ್ಯಾಗಲ್ಲಿ ಇದೇನೇನಿರುತ್ತೆ?
ಕಿಟ್ಟಲ್ಲಿ ಏನೇನು ಇರುತ್ತೆ ಕಿಟ್ಟಲ್ಲಿ ಸರ್ ಒಂದು ಪೌಚ್ ಇರುತ್ತೆ. ಹಾಂ, ಆ ಸರ್. ಪೌಚಿನಲ್ಲಿ ಒಂದಿಷ್ಟು ಟೂತ್ ಬ್ರಷು ಹಾಂ. ಇವುಗಳು ಒಂದು ನೋಟ್ಬುಕ್ ಒಂದು ಸಣ್ಣದೊಂದು, ಹಾಂ. ನೆಕ್ಸ್ಟ್ ಬ್ಯಾಗು, ಹಾಂ. ಮತ್ತೊಂದು ಜರ್ಕಿನ್ ಕೊಟ್ರಲ್ಲ ಹಾಂ, ಆ ಸರ್. ಜರ್ಕಿನ್ ಪ್ರವಾಸದ್ದು ಹ್ಯಾಟು ಸೋಪು ಈ ಥರ ಇಷ್ಟು ವಸ್ತುಗಳಿರುತ್ತೆ. ಅದೊಂದು ಕಿಟ್ ಕೊಡ್ತಾರೆ, ಅದ್ರೊಳಗೆ ಇರುತ್ತೆ. ಹಾಂ, ಹಾಂ. ಅದ್ರೊಳಗೆ ಸ್ವಲ್ಪ ಸೋಪು, ಒಂದು ಪೇಸ್ಟು, ದಿನ ಬಳಕೆ ವಸ್ತುಗಳ ವಸ್ತುಗಳು, ಪ್ಲಸ್ ಒಂದು ಎಲ್ಲ ವಿ ಫೀಲಿಂಗ್ ಬರೋದಕ್ಕೆ ಒಂದು ಟೀ ಶರ್ಟ್. ಹಾಂ ಸರ್. ಅದಾದ ನಂತರ ಇನ್ನು ಮಕ್ಕಳಿಗೆ ಬಳಕೆಗೋಸ್ಕರ ಎರಡೂ ಆಗಬೇಕು ಅನ್ನೋ ಒಂದು ಬ್ಯಾಗ್. ಓಕೆ ಓಕೆ ಬ್ಯಾಗ್ ಇಷ್ಟು ವಿಚಾರಗಳು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಮ್ಯಾಪ್ ಇದೆ. ಮಕ್ಕಳ ಬ್ಯಾಗ್ ತಗೊಂಡ್ರೆ ಈ ಕಡೆ ನೋಡಿ, ಬ್ಯಾಗ್ ತಗೊಂಡವ್ರು ಆ ಕಡೆ ನೋಡ್ತಾ ಹೋಗಿ. ಶೋ ಮಾಡಿ ಬ್ಯಾಗನ್ನು. ಬ್ಯಾಗ್ ನಂಗೆ ತೋರಿಸ್ತಾ ಇದ್ದು ಖುಷಿ ಆಗ್ತಿದೆ ಬ್ಯಾಗ್ ಕೊಟ್ಟಿದ್ದು ಮಕ್ಕಳಿಗೆ. ಈ ಕಡೆ ಬ್ಯಾಗ್ ಆ ಕಡೆ ತೋರಿಸಿ. ಒಂಚೂರು ಅಡ್ಡಾಡ್ ಕವರ್ ಆಗ್ಬಿಡ್ಬೇಕು, ಬಾಯ್ ಸಿಗ್ಬಿಡ್ಬೇಕು ಈ ಕಡೆ. ಮತ್ತೆ ಯಾರು ನಿಮ್ಮ ಹುಡುಗ ಹೇಳಿ ಬರಲಿ ಬರಲಿ ಬರಲಿ. ಬ್ಯಾಗ್ ತೋರ್ಸಪ್ಪ. ಒಳಕ್ಕೆ ಒಂದೇ ಸೀಟಾ ಹುಡುಗರಿಗೆ ಜಾಗ ಬಿಟ್ಕೊಂಡು